ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ನಡೆಯುತ್ತಿರುವ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಹೋರಾಟಗಾರರು. ದೆಹಲಿಯಲ್ಲಿ ಈ ವಿಚಾರಕ್ಕೆ ದಂಗೆ ಎದ್ದಿದೆ. ಹಾಗಾದ್ರೆ ಈ ಧರ್ಮೇಂದ್ರ ಪ್ರಧಾನ್ ಯಾರು? ಅವರ ಹಿನ್ನೆಲೆ ಏನು? ರಾಜಕೀಯಕ್ಕೆ ಬಂದಿದ್ ಹೇಗೆ? ಇವರ ರಾಜೀನಾಮೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕೆ? ಧರ್ಮೇಂದ್ರ ಪ್ರಧಾನ್ ಯಾವ ರಾಜ್ಯದವರು? ಇವರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಆಸ್ತಿ ಎಷ್ಟು ಮಾಡಿದ್ದಾರೆ ಅನ್ನೋದರ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಧರ್ಮೇಂದ್ರ ಪ್ರಧಾನ್ 1969 ಜೂನ್ 26 ಜನಿಸಿದ್ರು. ಒಡಿಶಾದ ತಾಲ್ಚೇರ್ ಇವರ ಹುಟ್ಟೂರು. ಇವರ ತಂದೆ ದೇವೇಂದ್ರ ಪ್ರಧಾನ್, ತಾಯಿ ಬಸಂತ ಮಂಜರಿ. ಇವರ ತಂದೆ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಇವರದ್ದು ಹಿಂದುಳಿದ ವರ್ಗವಾದ ಚಾಸಾ ಸಮುದಾಯ. ಒಡಿಶಾದ ಸಂಬಲ್ಪುರ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ರು. ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಅವರ ಸಂಪುಟದಲ್ಲಿ ಇವರ ತಂದೆ ದೇವೇಂದ್ರ ಪ್ರಧಾನ್ ಕೂಡ ಸಚಿವರಾಗಿದ್ರು. ಇನ್ನು ಧರ್ಮೇಂದ್ರ ಪ್ರಧಾನ್ ಸಣ್ಣ ವಯಸ್ಸಿನಲ್ಲೂ ರಾಜಕೀಯ ನೋಡಿಕೊಂಡೇ ಬೆಳೆದವರು. ಭುವನೇಶ್ವರ ಉತ್ಕಲ್ ಯೂನಿವರ್ಸಿಟಿಯಿಂದ ಮಾನವಶಾಸ್ತ್ರ ವಿಚಾರದಲ್ಲಿ MA ಶಿಕ್ಷಣವನ್ನು ಪಡೆದುಕೊಂಡ್ರು. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಬಿಜೆಪಿಯ ವಿದ್ಯಾರ್ಥಿ ಘಟಕ ABVPಯಲ್ಲಿ ಗುರುತಿಸಿಕೊಂಡಿದ್ರು. ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. ಇವರ ತಂದೆ ಒಡಿಶಾ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಅದನ್ನು ನೋಡ್ತಾ ನೋಡ್ತಾ ತಂದೆ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಭಾಗಿಯಾಗ್ತಿದ್ರು. 2000 ಇಸ್ವಿಯಲ್ಲಿ ಪಲ್ಲಹಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. ತಂದೆಯ ವರ್ಚಸ್ಸಿನಲ್ಲಿ ಗೆದ್ದಿದ್ದೇ ಇವರ ದೊಡ್ಡ ಸಾಧನೆ. ಯಾಕಂದ್ರೆ ಆಗಿನ್ನೂ ಅವರ ತಂದೆ ದೇವೇಂದ್ರ ಪ್ರಧಾನ್ ವಾಜಪೇಯಿ ಸರ್ಕಾರದಲ್ಲಿ ಸಚಿವರಾಗಿದ್ರು. ಇದಾದ ಮೇಲೆ ಧರ್ಮೇಂದ್ರ ಪ್ರಧಾನ್ ವಿಧಾನಸಭೆ ಚುನಾವಣೆಗೆ 1 ವರ್ಷ ಇರುವಾಗಲೇ 2004 ದೇವಗಢ ಲೋಕಸಭೆ ಕ್ಷೇತ್ರದ ಸ್ಪರ್ಧೆ ಮಾಡಿ ಸಂಸದ್ ಮೆಟ್ಟಿಲೇರಿದ್ರು. 2004 2006 ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಏರಿದ್ರು. 2009 ದೇವಗಢ ಲೋಕಸಭೆ ಕ್ಷೇತ್ರ ರದ್ದಾಯಿತು. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. ಪಕ್ಷದ ಕಾರ್ಯದಲ್ಲಿ ಬ್ಯುಸಿಯಾಗಿದ್ರು. ಆಗಿನ್ನೂ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. 2014 ಲೋಕಸಭೆ ಎಲೆಕ್ಷನ್ ನಲ್ಲೂ ಇವರಿಗೆ ಯಾವ ಕ್ಷೇತ್ರವೂ ಲೋಕಸಭೆಯಿಂದ ಸ್ಪರ್ಧೆ ಮಾಡಲು ಸಿಗಲಿಲ್ಲ. ಹೀಗಾಗಿ ಇವರನ್ನು 2012 ಬಿಜೆಪಿ ರಾಜ್ಯಸಭೆಗೆ ಆಯ್ಕೆ ಮಾಡಿತ್ತು. ಆಗ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪ ಕೇಳಿ ಬರ್ತಿತ್ತು. ದೇಶದಲ್ಲಿ ಮೋದಿ ಅಬ್ಬರ ಶುರುವಾಗಿತ್ತು. ಇದೇ ಅಬ್ಬರದಲ್ಲಿ ಬಿಜೆಪಿ ಕೇಂದ್ರದಲ್ಲಿ 2014 ಅಧಿಕಾರಕ್ಕೆ ಬಂದ ತಕ್ಷಣವೇ ಧರ್ಮೇಂದ್ರ ಪ್ರಧಾನ್ ಅದೃಷ್ಟವೂ ಬದಲಾಯಿತು. 2014 ಮೋದಿ ಕ್ಯಾಬಿನೆಟ್ ನಲ್ಲಿ ಇವರು ರಾಜ್ಯಸಭೆ ಮೆಂಬರ್ ಆಗಿದ್ರು ಕೂಡ ಸಚಿವ ಸ್ಥಾನ ಸಿಕ್ತು. ಆಗಿನ್ನು ಪ್ರಧಾನ್ ಒಂದೇ ಒಂದು ಸಲ ಸಂಸದರಾಗಿ ಗೆದ್ದು ಬಂದಿದ್ರು. ಅನುಭವ ಇದ್ದಿದ್ದು ಅಷ್ಟಕ್ಕಷ್ಟೇ. ಆದ್ರೂ ಕೂಡ ಮೋದಿ ಕ್ಯಾಬಿನೆಟ್ ನಲ್ಲಿ ಜಾಗ ಸಿಕ್ಕಿತು ಅಂದ್ರೆ ಇವರು ಎಷ್ಟು ಪ್ರಭಾವಿ ಅಂತ ತಿಳ್ಕೋಬಹುದು. ಮೊದಲಿಗೆ ಇವರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯ ಸಚಿವರಾಗಿದ್ರು. ಮತ್ತೆ 2018 ಧರ್ಮೇಂದ್ರ ಪ್ರಧಾನ್ ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾದ್ರು. 2019 ಮತ್ತೆ ದೇಶದಲ್ಲಿ ಮೋದಿ ಸರ್ಕಾರ ಬಂದಾಗ ಉಕ್ಕು ಸಚಿವರಾಗಿಯೂ ಕೆಲಸ ಮಾಡಿದ್ರು. 2024 ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರಾಗಿಯೂ ಜವಾಬ್ದಾರಿ ನಿಭಾಯಿಸಿದ್ರು. ಆ ನಂತರ ಈವರೆಗೂ ಶಿಕ್ಷಣ ಸಚಿವರಾಗಿ ಇವರೇ ಇದ್ದಾರೆ. 2024 ಸಂಬಲ್ಪುರ ಲೋಕಸಭೆ ಕ್ಷೇತ್ರದಿಂದ ಗೆದ್ದ ಇವರು ಶಿಕ್ಷಣ ಸಚಿವರಾಗಿ ಮುಂದುವರಿದ್ರು. ಧರ್ಮೇಂದ್ರ ಪ್ರಧಾನ್ ವಿವಾದಗಳು ಏನಂದ್ರೆ, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾದಾಗ ಈ ಬಾರಿ ಅಂದ್ರೆ 2026 ಮೊದಲಲ್ಲ, ಈ ಹಿಂದೆ 2024 ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಆರೋಪ ಕೇಳಿ ಬಂತು. ಲೀಕ್ ಮಾತ್ರ ಅಲ್ಲ, ಫಲಿತಾಂಶಗಳಲ್ಲಿ ಅಕ್ರಮ ನಡೆದಿದ್ದು ಕೆಲವರಿಗೆ ಬೇಕಂತಲೇ ಗ್ರೇಸ್ ಅಂಕಗಳನ್ನು ಕೊಡಲಾಗಿದೆ ಅಂತ ದೇಶಾದ್ಯಂತ ಪ್ರತಿಭಟನೆ ನಡೆಯಿತು. ಪೇಪರ್ ಲೀಕ್ ಸಂಬಂಧ 100ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದ್ರೆ ದೇಶಾದ್ಯಂತ ವ್ಯಾಪಕ ಮಟ್ಟದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದಾದ ಮೇಲೆ ಅದೇ ವರ್ಷ ಅಂದ್ರೆ 2024 UGC ನೆಟ್ ಪರೀಕ್ಷೆಯಲ್ಲೂ ಇದೇ ರೀತಿ ಆಯ್ತು. ಪೇಪರ್ ಲೀಕ್ ಆಗಿದೆ ಅನ್ನೋ ಕಾರಣ ಕೊಟ್ಟು ಪರೀಕ್ಷೆಯನ್ನೇ ಕ್ಯಾನ್ಸಲ್ ಮಾಡಲಾಯಿತು. 2024 ನೀಟ್ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದರಿಂದ ಪರೀಕ್ಷೆಯನ್ನು ರದ್ದು ಮಾಡಲಾಗಿತ್ತು. ಈ ವಿಚಾರ ದೇಶದೆಲ್ಲೆಡೆ ದೊಡ್ಡ ದಂಗೆ ಎಬ್ಬಿಸಿತು. ಅನೇಕ ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡ್ರು. ನೀಟ್ ಪರೀಕ್ಷೆ ಅಕ್ರಮ ಬಳಿಕ CJP ಅಂದ್ರೆ ಕಾಕ್ರೋಚ್ ಜನತಾ ಪಕ್ಷ ಎಂಟ್ರಿ ಆಯಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬಂತು. ಜೂನ್ 6 ದೆಹಲಿಯ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ನಡೀತಾನೆ ಇದೆ. ಶಿಕ್ಷಣ ತಜ್ಞರಾಗಿರೋ ಸೋನಂ ವಾಂಚುಕ್ 21 ದಿನ ಉಪವಾಸ ಮಾಡಿದ್ರು. ಸರ್ಕಾರ ಕ್ಯಾರೆ ಅನ್ಲಿಲ್ಲ. CJP ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೂಡ 2 ದಿನ ಉಪವಾಸ ಮಾಡಿದ್ರು. ಆದ್ರೆ ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆಯಲೇ ಇಲ್ಲ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಪಕ್ಷದಲ್ಲಿ ಹೊಂದಿರೋ ಪ್ರಭಾವವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ RSS ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಬಜರಂಗ ದಳದ ರಾಷ್ಟ್ರೀಯ ಸಂಚಾಲಕರಾಗಿಯೂ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ದೊಡ್ಡ ಫಂಡ್ ರೈಸರ್ ಆಗಿದ್ದು ಇವರನ್ನ ಮನಿ ಮ್ಯಾನ್ ಅಂತಲೇ ಕರೆಯಲಾಗುತ್ತೆ. ಉದಾಹರಣೆಗೆ ಧರ್ಮೇಂದ್ರ ಪ್ರಧಾನ್ ಈ ಹಿಂದೆ ಪೆಟ್ರೋಲಿಯಂ ಸಚಿವರಾಗಿದ್ರು. ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಇವರ ಇಲಾಖೆಯ ಅಡಿಯಲ್ಲೇ ಬರುತ್ತೆ.
ಸಾಮಾನ್ಯವಾಗಿ ಇಂಥ ಕಂಪನಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಹೆಸರಲ್ಲಿ ದೊಡ್ಡ ಡೊನೇಷನ್ ಕೊಡಬೇಕಾಗುತ್ತೆ. ಅದೇ ರೀತಿ ಈ ಸರ್ಕಾರಿ ಸ್ವಾಮ್ಯದಲ್ಲಿ ಕೂಡ 10 ವರ್ಷಗಳಲ್ಲಿ 4,531 ಕೋಟಿ ರೂಪಾಯಿ ಡೊನೇಷನ್ ಕೊಟ್ಟಿದೆ. ಅದರಲ್ಲಿ 668 ಕೋಟಿ ರೂಪಾಯಿ RSS ಗೆ ಸಂಬಂಧಿತ ಸಂಸ್ಥೆಗಳಿಗೆ ಕೊಟ್ಟಿದೆ ಅಂತ ಖಾಸಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಪಕ್ಷದಲ್ಲಿರೋ ಈ ಪ್ರಭಾವದಿಂದಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮೋದಿ ಹಿಂದೇಟು ಹಾಕ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸಿವೆ. ಧರ್ಮೇಂದ್ರ ಪ್ರಧಾನ್ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ 1998ರಲ್ಲಿ ಮೃದುಲಾ ಅನ್ನೋರನ್ನು ಮದುವೆ ಆಗಿದ್ದಾರೆ. ದಂಪತಿಗೆ ನಿಶಾಂತ್ ಪ್ರಧಾನ್ ಅನ್ನೋ ಮಗ ಮತ್ತು ನೈಮಿಷಾ ಅನ್ನೋ ಮಗಳು ಇದ್ದಾರೆ. ಮಕ್ಕಳಲ್ಲಿ ದೊಡ್ಡವರಾದ ನೈಮಿಷಾ ಅಮೆರಿಕದ ಟಫ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಆಫ್ ಲಾ ಕಂಪ್ಲೀಟ್ ಮಾಡಿ ಅಮೆರಿಕದಲ್ಲೇ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುವ ಲಾಭರಹಿತ ಸಂಸ್ಥೆ ಒಂದರಲ್ಲಿ ಸೀನಿಯರ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮಗ ನಿಶಾಂತ್ ಇನ್ನು ದೆಹಲಿಯಲ್ಲೇ ಓದ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ 6,92,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 53 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಧರ್ಮೇಂದ್ರ ಪ್ರಧಾನ್ ಹೆಸರಲ್ಲಿ 200 ಗ್ರಾಂ ಚಿನ್ನ ಇದ್ರೆ ಪತ್ನಿ ಹೆಸರಲ್ಲಿ 500 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಇಬ್ಬರು ಒಂದೊಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ನಡೆಸುತ್ತಿದ್ದಾರೆ. ಸಂಬಳ, ಕೃಷಿ, ಬ್ಯಾಂಕ್ ಬಡ್ಡಿ ಧರ್ಮೇಂದ್ರ ಪ್ರಧಾನ್ ಆದಾಯದ ಮೂಲವಾಗಿದೆ. ಉದ್ಯಮ ಮತ್ತು ಬ್ಯಾಂಕ್ ಬಡ್ಡಿ ಪತ್ನಿ ಮೃದುಲಾ ಆದಾಯದ ಮೂಲವಾಗಿದೆ. ಇದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕುರಿತು ಒಂದಿಷ್ಟು ಮಾಹಿತಿ. सभी से बैरिकेड से आगे ना आए, बैरिकेड के उस तरफ अपना बैरिकेड्स के उस तरफ चले जाएं और शांति बनाए रखें प्लीज.